ಓ ಗಾಡ್, ಫೈನಲಿ ಫಿನಿಶ್ ಕ್ಲೀನಿಂಗ್. ಈಗ ಮತ್ತೆ ಏನು ಅಡುಗೆ ಮಾಡೋದು? ನನಗಂತೂ ತಲೆನೇ ಓಡ್ತಾ ಇಲ್ಲ. ಓಹ್, ನಾನು ಮೊದಲೇ ಅಡುಗೆ ಮಾಡೋದು ಕಲ್ತ್ಕೋಬೇಕಿತ್ತು. ಛೇ. ಊಟ ರೆಡಿ. ಹೋಟೆಲಿಂದ ಬಿಸಿ ಬಿಸಿ ಪುಲಾವ್, ಮೊಸರು ಬಜ್ಜಿ. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಸಂಜೀವ್ ಅವರೇ. ನಾನು ಏನು ಅಡುಗೆ ಮಾಡೋದು ಅಂತ ತಲೆ ಚಚ್ಕೋತಾ ಇದ್ದೆ. ಇಷ್ಟು ಮಾತ್ರ ಅಲ್ಲ, ನಿಮಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು? ನೀವೇ ನೋಡಿ. ಐಸ್ ಕ್ರೀಮ್. ವಾವ್, ಥ್ಯಾಂಕ್ ಯು ಸೋ ಮಚ್ ಸಂಜೀವ್ ಅವರೇ. ಯು ವೆಲ್ಕಮ್. ತಿನ್ಲಾ? ಓಹ್, ಧಾರಾಳವಾಗಿ. ಯಮ್ಮಿ. ಅದೇನು ಸಡನ್ ಆಗಿ ಐಸ್ ಕ್ರೀಮ್ ತಂದ್ರಿ? ನಿಮಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅಂತ ನಂಗೆ ಗೊತ್ತು. ಅದು ಅಲ್ಲದೆ ಇವತ್ತಾಗಿರೋ ಆಕ್ಸಿಡೆಂಟಿಂದ ನಿಮಗೆ ಬೇಜಾರಾಗಿರುತ್ತೆ ಅಂತನೂ ಗೊತ್ತು. ಅದಕ್ಕೆ ನಿಮ್ಮಲ್ಲಿ ಜೋಶ್ ತುಂಬಬೇಕು ಅಂತ ತಗೊಂಡೆ. ಥ್ಯಾಂಕ್ ಯು ಸೋ ಮಚ್. ಐಸ್ ಕ್ರೀಮ್ ತಿಂತ ತಿಂತ ನಂಗೆಲ್ಲ ಮರ್ತು ಹೋಗ್ತಾ ಇದೆ. ಎಲ್ಲ ಮರೆತು ಆರಾಮಾಗಿ ತಿನ್ನಿ ಅಂದ್ಬಿಟ್ಟವ್ರೆ. ಆದಿ, ಅಂಜಲಿ ಎಲ್ಲರೂ ನೀವಿಲ್ಲದೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋದ್ರು ಅನ್ನೋದನ್ನು ಮರ್ತು ಬಿಡಿ. ಓಹ್, ನಿಮ್ಗೆ ಅದು ಗೊತ್ತಾಗೋಯ್ತಾ? ಎಸ್ ಸಂಜೀವ್ ಅವರೇ, ಇವತ್ತೇನು ಅಡುಗೆ ಮಾಡೋದು ಅನ್ನೋ ಪ್ರಾಬ್ಲಮ್ನು ನೀವು ಸಾಲ್ವ್ ಮಾಡಿದ್ದೀರಾ. ನಾನು ಆದಿ ಅಂಜಲಿ ಜೊತೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗದೆ ಇರೋ ಬೇಜಾರು ಕೂಡ ದೂರ ಮಾಡಿದ್ದೀರಾ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಸಂಜೀವ್ ಅವರೇ, ನೀವು ತಗೊಳ್ಳಿ. ಇಲ್ಲ, ನನಗೆ ಬೇಡ. ಇದು ಫುಲ್ ನಿಮಗೇನೆ, ನೀವು ತಿನ್ನಿ. ಪರವಾಗಿಲ್ಲ, ತಗೊಳ್ಳಿ. ಇಟ್ಸ್ ಓಕೆ ಅಮೃತ ಅವರೇ. ಫ್ರೆಂಡ್ಸ್ ಕ್ಯಾನ್ ಶೇರ್ ಐಸ್ ಕ್ರೀಮ್. ನನಗೆ ಸಾಕು, ನೀವು ತಿನ್ನಿ. ಸಾರಿ, ಒಂದು ನಿಮಿಷ ಹಾಗೆ ರೀ, ಹಾಗೆ. ಬನ್ನಿ, ನನ್ನ ಫೋನ್ನಲ್ಲಿ ಒಂದು ಸೆಲ್ಫಿ ತಗೊಳ್ಳೋಣ. ನಾವಿಬ್ರುನಾ? ವೈ ನಾಟ್? ಫ್ರೆಂಡ್ಸ್ ಕ್ಯಾನ್ ಆಲ್ಸೋ ಟೇಕ್ ಕ್ಯೂಟ್ ಸೆಲ್ಫೀಸ್. ಬನ್ನಿ. ಅಣ್ಣ ಅದಕ್ಕೆ ಐಸ್ ಕ್ರೀಮ್ ಪಾರ್ಟಿ. ನಮ್ಮ ಹತ್ರನೂ ಒಂದು ಐಸ್ ಕ್ರೀಮ್ ಪಾರ್ಟಿದ ಫೋಟೋ ಇದೆಯಲ್ಲ, ಕಳ್ಸೋಣ.